ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಸೆಕ್ಷನಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 8th ಕ್ವಶನ್ ಪೇಪರ್ ನೋಡುವ. ಈಗ ಆಲ್ರೆಡಿ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 7 ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ ಬನ್ನಿ. ಮೊದಲನೇ ಕ್ವಶನ್ ಏನಿದೆ, ನಳಂದ ವಿಶ್ವವಿದ್ಯಾಲಯವನ್ನು ನಾಶಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಬಕ್ತಿಯಾರ್ ಖಿಲ್ಜಿ. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ನೇಪಾಳದಲ್ಲಿ ಎವರೆಸ್ಟ್ ಶಿಖರವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಇದೆ. ಆನ್ಸರ್ ಇಸ್ ಸಾಗರ ಮಾತ್. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಬೆಂಗಳೂರು. ಇನ್ನು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ, ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ರಾಜಸ್ಥಾನ್ 1974. ನೆಕ್ಸ್ಟ್ ಐದನೇ ಕ್ವಶನ್ ಏನಿದೆ, ಜೀಬ್ರಾ ಮಾರ್ಗ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಪಾದಚಾರಿಗಳ ರಸ್ತೆ ದಾಟಲು. ಇನ್ನು ನೆಕ್ಸ್ಟ್ ಆರನೇ ಕ್ವಶನ್ ಏನಿದೆ, ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಕೃಷಿ ಉತ್ಪಾದನೆ ಹೆಚ್ಚಿಸುವುದು. ಇನ್ನು ನೆಕ್ಸ್ಟ್ ಏಳನೇ ಕ್ವಶನ್ ಏನಿದೆ, ಮಾಹಿತಿ ಹಕ್ಕು ಯಾವಾಗ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 2005. ಇನ್ನು ನೆಕ್ಸ್ಟ್ ಎಂಟನೇ ಕ್ವಶನ್ ಏನಿದೆ, ಐನ್ ಇ ಅಕ್ಬರಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅಬ್ದುಲ್ ಫಜಾಲ್. ಇನ್ನು ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಏನಿದೆ, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಮುಂಬೈ. ಇನ್ನು ನೆಕ್ಸ್ಟ್ ಹತ್ತನೇ ಕ್ವಶನ್ ಏನಿದೆ, ಸೂರ್ಯನ ಬೆಳಕು ಭೂಮಿ ಮೇಲೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 8.20 ನಿಮಿಷಗಳು. ಇನ್ನು ನೆಕ್ಸ್ಟ್ 11ನೇ ಕ್ವಶನ್ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಭಯಾರಣ್ಯ ಜಂಡಾಮೃಗಗಳಿಗೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಕಾಜಿರಂಗ. ಇನ್ನು 12ನೇ ಕ್ವಶನ್ ಏನಿದೆ, ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಸುಂದರ್ಬಾನ್. ಇನ್ನು 13ನೇ ಕ್ವಶನ್ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಗಂಗರ್. ನಿಮಗೆ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಿರ್ತೀನಿ, GK ಕ್ವಶನಲ್ಲಿ ಎವ್ರಿ ಕ್ವಶನ್ ರಿಪೀಟ್ ಆಗಿದೆ, ಹಾಗಾಗಿ ನೀವು MCQನ ಸಾಲ್ವ್ ಮಾಡಿ. MCQನ ನೀವು ಸ್ಟಡಿ ಮಾಡಿದ್ದೆ ಆದರೆ ಎಕ್ಸಾಮಲ್ಲಿ ನೀವು ಆರಾಮಾಗಿ GK ಸೆಕ್ಷನಲ್ಲಿ 15 ಕ್ವಶನ್ಗೆ ನೀವು 8ರಿಂದ 10 ಕ್ವಶನ್ ಆರಾಮಾಗಿ ಸರಿ ಮಾಡ್ಕೋಬೋದು. ಹಾಗಾಗಿ ನೀವು ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ, 10 ಕ್ವಶನ್ ಅಂದರೆ ಅಲ್ಲಿಗೆ ನಿಮಗೆ 20 ಮಾರ್ಕ್ಸ್ ಆಯಿತು. GKಯಲ್ಲಿ MCQ ಸ್ಟಡಿ ಮಾಡಿ ಅಷ್ಟೇ, ಏನು ಮಾಡೋಕ್ಕೆ ಹೋಗಬೇಡಿ. GKಯಲ್ಲಿ MCQ ಸ್ಟಡಿ ಮಾಡಿ, ಮತ್ತು MCQ ಹೆವಿ ರಿಪೀಟ್ ಆಗಿದೆ GK ಕ್ವಶನಲ್ಲಿ. ಹಾಗಾಗಿ ನೀವು ಎಷ್ಟು MCQನ ನೀವು ನೋಡ್ಕೊತೀರ, ಎಷ್ಟು ಓದ್ತೀರಾ, MCQ ಎಷ್ಟು ಬಾಯ್ಪಾಠ ಮಾಡ್ತೀರಾ, ಅಷ್ಟು ನಿಮಗೆ ಹೆಲ್ಪು. ಇನ್ನು ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, ಒಂದು ಅಡಿಗೆ ಎಷ್ಟು ಇಂಚುಗಳು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 12 ಇಂಚುಗಳು. ಇನ್ನು ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, ಸಮುದ್ರ ಮಟ್ಟದಿಂದ ಅಳೆಯುವ ಲಂಬ ಅಂತರವನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಎತ್ತರ. ಇದು ಇಂಗ್ಲೀಷಲ್ಲಿ ಲೆಂತ್ ಅಂತ ಇದೆ, ಕನ್ನಡದಲ್ಲಿ ಎತ್ತರ. ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.